ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10. ಜ್ಞಾನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ. ಕೇಳುಗರೆ, ಅಗ್ನಿಪುತ್ರಿ ಸರಣಿಯ ಮುಂದಿನ ಭಾಗವನ್ನ ಕೇಳೋಣ ಬನ್ನಿ. ಯುದ್ಧ ಇನ್ನೇನು ಮುಗಿಯುತ್ತಾ ಬಂದಿದೆ. ಧೃತರಾಷ್ಟ್ರನ 100 ಮಕ್ಕಳಲ್ಲಿ 98 ಜನ ಮಡಿದಿದ್ದಾರೆ. ದುಶ್ಯಾಸನ, ದುರ್ಯೋಧನ ಮತ್ತು ಅವನ ಆಪ್ತ ಮಿತ್ರ ಕರ್ಣನ ಅವಸಾನವಾದರೆ ಎಲ್ಲವೂ ತೀರಿಯೇ ಹೋಗುತ್ತದೆ. ಈ ಹಂತದಲ್ಲಿ ಭೀಮಸೇನನ ಮನದ ತುಂಬ ದ್ರೌಪದಿ ಆವರಿಸಿಬಿಡುತ್ತಾಳೆ. ಅದು ದುಶ್ಯಾಸನ ನಿರಾಯುಧನಾಗಿ ನಿತ್ರಾಣನಾಗಿ ಯುದ್ಧ ಭೂಮಿಯ ರಕ್ತ ಸಿಕ್ತ ಮಣ್ಣಿನ ನೆಲದಲ್ಲಿ ಮಲಗಿದ್ದಾಗ ಅವನ ಎದೆ ಮತ್ತು ಕೊರಳಿನ ಹತ್ತಿರ ಭೀಮಸೇನನ ಕಬ್ಬಿಣದಂತಹ ಪಾದಗಳು ಬಲವಾಗಿ ಒತ್ತುತ್ತಿರುವ ಘಳಿಗೆಯಲ್ಲಿ ಉವಾಚ ತದ್ಗೌರಿತಿ ಯದ್ಬ್ರುವಾಣೋ ಹೃಷ್ಟೋ ಅವದಃ ಕರ್ಣಸುಯೋಧನಾಭ್ಯಾಂ ಯೇ ರಾಜಸೂಯಾವಭೃತೆ ಪವಿತ್ರಾ ಜಾತಾಃ ಕಚಾ ಯಾಜ್ಞಸೇನ್ಯಾದುರಾತ್ಮನ್ ತೇ ಪಾಣಿನಾ ಕತರೇಣಾವಕೃಷ್ಟಾಸ್ತದ್ಬ್ರೂಹಿಂ ತ್ವಾಂ ಪೃಚ್ಛತಿ ಭೀಮಸೇನಃ. ದುರಾತ್ಮನೇ, ನೀನು ಕರ್ಣ ದುರ್ಯೋಧನರೊಡನೆ ಸೇರಿಕೊಂಡು ಪರಮ ಸಂತೋಷಭರಿತನಾಗಿ ದ್ರೌಪದಿಯನ್ನು ಘೌ ಘೌ ಎಂದು ಹೇಳಿದೆಯಲ್ಲವೇ? ರಾಜಸೂಯ ಯಾಗದ ಅವಭೃತ ಸ್ನಾನದಿಂದ ಪವಿತ್ರವಾಗಿದ್ದ ಯಾಜ್ಞಸೇನಿಯ ತಲೆಗೂದಲನ್ನು ನೀನು ಯಾವ ಕೈಯಿಂದ ಹಿಡಿದು ಎಳೆದೆ ಹೇಳು. ಭೀಮಸೇನನು ನಿನ್ನನ್ನೀಗ ಪ್ರಶ್ನಿಸುತ್ತಿದ್ದಾನೆ, ಈ ಕೂಡಲೇ ಉತ್ತರಿಸು ಎಂದು ಅಬ್ಬರಿಸುತ್ತಾನೆ. ಭೀಮಸೇನನ ರೂಪದಲ್ಲಿ ಮೃತ್ಯುವೇ ಹತ್ತಿರ ಬಂದಿದ್ದರೂ ದುರಾತ್ಮನಾದ ದುಶ್ಯಾಸನನಿಗೆ ಕಿಂಚಿತ್ತೂ ಪಶ್ಚಾತ್ತಾಪವಿಲ್ಲ. ಆ ಕ್ಷಣದಲ್ಲೂ ತನ್ನ ಆನೆಯ ಸೊಂಡಿಲಿನಂತಹ ನೀಳವಾದ ಬಾಹುಗಳನ್ನು ತೋರಿಸುತ್ತಾ ಅನೇನ ಯಾಜ್ಞಸೇನ್ಯಾಮೇ ಭೀಮಕೇಶ ವಿಕರ್ಷಿತಾಃ ಪಶ್ಯತಾಂ ಕುರುಮುಖ್ಯಾನಾಂ ಯುಷ್ಮಾಕಂ ಚ ಸಭಾಸದಾಂ. ಭೀಮ, ಈ ಕೈಯಿಂದಲೇ ನಾನು ಕುರುಮುಖ್ಯರು, ನೀವು ಮತ್ತು ಸಭಾಸದರು ನೋಡುತ್ತಿರುವಂತೆಯೇ ಯಾಜ್ಞಸೇನಿಯ ತಲೆಗೂದಲನ್ನು ಹಿಡಿದು ತುಂಬಿದ ಸಭೆಗೆ ಅವಳನ್ನು ಎಳೆತಂದೆ, ತಿಳಿಯಿತೆ ಎನ್ನುತ್ತಾನೆ. ಆ ಕ್ಷಣದಲ್ಲೂ ವ್ಯಂಗ್ಯನಗೆಯನ್ನು ಮುಖದ ಮೇಲೆ ಹರಡಿಕೊಂಡ ದುಶ್ಯಾಸನನನ್ನು ನೋಡಿ ಭೀಮನಿಗೆ ದ್ರೌಪದಿಯ ದುಃಖತಪ್ತ ಮುಖ ಎದುರಿಗೆ ಬಂದಂತೆ ಕಾಣುತ್ತದೆ. ಅವನ ಕೋಪ ನೂರ್ಮಡಿಯಾಗುತ್ತದೆ. ಯಾರಿಗಾದರೂ ಇವನನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾದರೆ ಬನ್ನಿ ಎಂದು ಆಹ್ವಾನಿಸುತ್ತಲೇ ಅವನ ತೋಳುಗಳನ್ನು ಕಡಿದು ಹಾಕಿ ವಿಲವಿಲನೆ ಒದ್ದಾಡುತ್ತಿದ್ದ ಶರೀರವನ್ನು ಮೆಟ್ಟಿ ಹಿಡಿದು ದ್ರೌಪದಿ, ನಿನ್ನ ಪ್ರತಿಜ್ಞೆ ಈಡೇರಿತು ಎನ್ನುತ್ತಲೇ ಕುತ್ತಿಗೆಯನ್ನು ಕಡಿದು ಅವನ ಬಿಸಿ ರಕ್ತವನ್ನು ಗಟಗಟನೆ ಕುಡಿಯುತ್ತಾನೆ. ಆದರೂ ಭೀಮಸೇನನ ಕೋಪ ಆರುವುದಿಲ್ಲ. ಕಿಂ ವಾ ಕುರ್ಯಾಂ ಮೃತ್ಯುನಾ ರಕ್ಷಿತೋಸಿ, ಅಂದರೆ ಅಯ್ಯೋ, ಏನು ಮಾಡಲಿ, ಸಾವೇ ನಿನ್ನನ್ನು ರಕ್ಷಿಸಿಬಿಟ್ಟಿತಲ್ಲ ಎಂದು ಹಳಹಳಿಸುತ್ತಾನೆ. ಮತ್ತೆ ಬೊಗಸೆಯಲ್ಲಿ ಅವನ ರಕ್ತವನ್ನು ತುಂಬಿಕೊಂಡು ಘೋರವಾಗಿ ಗರ್ಜನೆ ಮಾಡುತ್ತಾ ಏಷತೆ ರುಧಿರಂ ತೀವ್ರಂ ಪಿಬಾಮಿ ಪುರುಷಾದವತ್ ವದೇದಾನೀಂ ಸುಸಂರಬ್ಧಃ ಪುನರ್ಗೌರಿತಿ ಗೌರಿತಿ. ಪುರುಷಾಧಮನೆ, ನಾನು ಈ ನಿನ್ನ ರಕ್ತವನ್ನು ಬೊಗಸೆಯಲ್ಲಿ ಹಿಡಿದು ಕುಡಿಯುತ್ತಿದ್ದೇನೆ. ನೀನೀಗ
ಪರಮ ಸಂತೋಷನಾಗಿ ದ್ರೌಪದಿಯನ್ನು ಘೌ ಘೌ ಎಂದು ಪುನಃ ಮೂದಲಿಸು ನೋಡೋಣ ಎಂದು ಸತ್ತೇ ಹೋಗಿರುವ ದುಶ್ಯಾಸನನನ್ನು ಮತ್ತೆ ಮತ್ತೆ ಪ್ರಶ್ನಿಸುತ್ತಾನೆ. ಅಷ್ಟೇ ಅಲ್ಲ, ಆ ದಿನ ಕೌರವ ಸಭೆಯಲ್ಲಿ ಯಾರು ನಮ್ಮನ್ನು ಹಾಸ್ಯ ಮಾಡುತ್ತಾ ಘೌ ಘೌ ಎಂದು ಹೇಳಿಕೊಂಡು ಕುಣಿದಾಡುತ್ತಿದ್ದರೋ ಅವರನ್ನು ನಾವೀಗ ಹಾಸ್ಯ ಮಾಡುತ್ತಾ ಘೌ ಘೌ ಎಂದು ಹೇಳಿಕೊಂಡು ಕುಣಿದಾಡುತ್ತಿದ್ದೇವೆ ಎಂದು ಹೇಳುತ್ತಾ ಸಂಭ್ರಮಿಸುತ್ತಾನೆ. ದುಶ್ಯಾಸನ ಸತ್ತ ಎಷ್ಟೋ ಹೊತ್ತಿನವರೆಗೂ ಭೀಮಸೇನನ ತಲೆಯಲ್ಲಿ ಗತಿಸಿ ಹೋದ ತಮ್ಮ ಕಷ್ಟ ಪರಂಪರೆಗಳು, ದ್ರೌಪದಿಯು ಅನುಭವಿಸಿದ ದುಃಖ ಇತ್ಯಾದಿಗಳು ಸುತ್ತುತ್ತಲೇ ಇರುತ್ತವೆ ಎನ್ನುತ್ತಾರೆ ವ್ಯಾಸರು. ಪ್ರಮಾಣ ಕೋಟಿ ತೀರ್ಥದಲ್ಲಿ ನನಗೆ ವಿಷಪ್ರಾಶಾನ ಮಾಡಿಸಿ ನದಿಯಲ್ಲಿ ಹಾಕಿದಿರಿ, ಕೃಷ್ಣ ಸರ್ಪಗಳಿಂದ ಕಚ್ಚಿಸಿದಿರಿ, ಲಕ್ಷಾಗೃಹದಲ್ಲಿ ನಮ್ಮೆಲ್ಲರನ್ನೂ ದಹಿಸಲು ಸಂಚು ಮಾಡಿದಿರಿ, ದ್ಯೂತದ ಮೂಲಕ ನಮ್ಮ ರಾಜ್ಯವನ್ನು ಕಿತ್ತುಕೊಂಡಿರಿ, ದಾರುಣವಾದ ರೀತಿಯಲ್ಲಿ ದ್ರೌಪದಿಯನ್ನು ಸಭೆಗೆ ಕೇಶಗ್ರಹಣ ಮಾಡಿ ಎಳೆತಂದು ಮಾನಭಂಗಕ್ಕೆ ಯತ್ನಿಸಿದಿರಿ, ನಿಷ್ಕಾರಣವಾಗಿ ಅರಣ್ಯಕ್ಕೆ ಅಟ್ಟಿದಿರಿ. ವಿರಾಟ ನಗರದಲ್ಲಂತೂ ದ್ರೌಪದಿಯಾದಿಯಾಗಿ ನಾವೆಲ್ಲ ಇನ್ನಿಲ್ಲದಂಥ ಕಷ್ಟಗಳಿಗೆ ಬಲಿಯಾದೆವು. ಶಕುನಿ, ದುರ್ಯೋಧನ ಮತ್ತು ಕರ್ಣ ಈ ಮೂವರ ದುರ್ಮಂತ್ರಿತ್ವದ ಫಲವಾಗಿ ನಾವು ಏನೆಲ್ಲ ಕಷ್ಟಗಳಿಗೆ ಬಲಿಯಾದೆವೋ ಅವೆಲ್ಲಕ್ಕೂ ನೀನೇ ಕಾರಣನಾಗಿರುವೆ ಎಂದು ನಿಟ್ಟಿಸಿರು ಬಿಡುವ ಭೀಮ, ನಮ್ಮ ಬದುಕಿನ ಸುಖದ ಸ್ಮರಣೆಯೇ ನಮಗಿಲ್ಲದಂತೆ ಮಾಡಿಬಿಟ್ಟೆಯಲ್ಲ ಎಂದು ರೋಷಾವಿಷ್ಟನಾಗುತ್ತಾನೆ ಎನ್ನುತ್ತಾರೆ ವ್ಯಾಸರು. ಈ ಭಾಗವನ್ನು ಭೀಮಸೇನನ ಅಟ್ಟಹಾಸದೊಂದಿಗೆ ಅವನ ಅಂತರಂಗದ ಅಳಲುಗಳನ್ನೆಲ್ಲ ಕುಮಾರವ್ಯಾಸನೂ ಬಹಳ ಸಮರ್ಥವಾಗಿ ತೆರೆದಿಡುತ್ತಾನೆ. ಇಂದಲೇ ನೀವು ಗದೆಯ ಹಬ್ಬಕ್ಕೆ ಬಂದಿರೈ, ಲೇಸಾಯ್ತು ನೀವೇನಂದಿರೈ, ನಿಮ್ಮಣ್ಣ ದೇವನ ಮುಂದೆ ಭಾಷೆಗಳ ತಂದಿರೈ, ತಳ್ಳಂಕವನು ನಮಗೆಂದು ಕೊಡುವಿರಿ ಕೌರವನ, ತಮ್ಮಂದಿರೈ ನೀವೆನುತ ಸುಳಿದನು ಸಿಂಹನಾದದಲ್ಲಿ. ನನ್ನ ಗದೆಯ ಹಬ್ಬಕ್ಕೆ ನೀನು ಇಂದು ಬಂದೆಯಾ? ಒಳ್ಳೆಯದಾಯಿತು. ದೇವ ಸಮಾನನಾದ ನಿಮ್ಮಣ್ಣನ ಮುಂದೆ ಅಂದು ನೀವೇನೆಂದಿರಿ? ಅದೇನೇನು ಭಾಷೆಗಳನ್ನಿತ್ತಿರಿ? ನಮಗೆ ಅಂಜಿಕೆಯನ್ನು ಹುಟ್ಟಿಸುತ್ತೇನೆಂದಿರಲ್ಲ, ಅದು ಯಾವ ದಿನದಂದು? ನೀವೇ ತಾನೇ ಆ ಮಹಾಕೌರವನ ತಮ್ಮ ಎನ್ನುತ್ತಾ ಸಿಂಹನಾದ ಮಾಡುತ್ತಾ ದುಶ್ಯಾಸನನ ಹತ್ತಿರ ಸುಳಿದಾಡಿದನು. ಇಲ್ಲಿ ತನ್ನ ಕೈಗೆ ಸಿಕ್ಕಿರುವ ದುಶ್ಯಾಸನನನ್ನು ತನ್ನ ಗದೆಯ ಹಬ್ಬಕ್ಕೆ ಗುರಿ ಮಾಡಲು ತವಕಿಸುವ ಭೀಮ ಬಹುವಚನವನ್ನು ಅದೆಷ್ಟು ವ್ಯಂಗ್ಯವಾಗಿ ಬಳಸುತ್ತಾನೆ. ವ್ಯಾಸರಲ್ಲಿದ್ದಂತೆಯೇ ಕುಮಾರವ್ಯಾಸನಲ್ಲೂ ಭೀಮ ದುಶ್ಯಾಸನರ ಕಾಳಗ ಸುದೀರ್ಘವಾಗಿದೆ. ಇಲ್ಲೂ ಸಹ ಭೀಮಸೇನನ ಮನದ ಕಣ್ಣ ಮುಂದೆ ದ್ರೌಪದಿಯೇ ಸುಳಿದಾಡುತ್ತಾಳೆ. ಸಿಕ್ಕಿದೆಯಲ ಸ್ವಾಮಿ ದ್ರೋಹಿಯೇ, ಸೊಕ್ಕಿದೆಯಲ ಹಿಂದೆ ಜೂಜಿನ ಲಕ್ಕಜವ ಮಾಡಿದೆಯಲ, ಮಾನಿನಿಯ ಮುಡಿಬಿಡಿದು ಚುಕ್ಕಿಗಳಲ ನಿನ್ನವರು ಕೈ ಇಕ್ಕಿ ಹೇಳ, ನಿನ್ನನೊಬ್ಬನ ನಿಕ್ಕಿ ನೋಡಿದರ ಕಟೆನುತ ಮೂದಲಿಸಿದನು ಭೀಮ. ದೈವ ದ್ರೋಹ ಮಾಡಿದ ಪಾತಕಿ, ಈಗ ನೀನು ಸಿಕ್ಕಿದೆಯಲ್ಲವೇ? ಹಿಂದೆ ಜೂಜಿನ ಸಮಯದಲ್ಲಿ ಅದೇನು ಅಬ್ಬರಿಸಿದೆ? ಮಾನಿನಿಯಾದ ದ್ರೌಪದಿಯ ಮುಡಿ ಹಿಡಿದು ಅದೇನು ಅವಲಕ್ಷಣಗಳನ್ನಾಡಿದೆ? ಆಗಲೇ ನಿನ್ನ ಬಂಧು ಬಾಂಧವರೆಲ್ಲ ನಕ್ಷತ್ರಗಳಾಗಿ ಹೋಗಿದ್ದಾರೆ. ಈಗ ಕೈಯಿಟ್ಟು ಹೇಳು ನೋಡೋಣ, ಅದೇನನ್ನು ಆ ದಿನ ಗಳಹಿದೆ ಎಂದು. ನಿನ್ನೊಬ್ಬನನ್ನು ಚಚ್ಚಿ ಹಾಕುತ್ತೇನೆ ನೋಡಲಿ ಎಲ್ಲ ಎಂದು ಭೀಮಸೇನ ಮೂದಲಿಸುತ್ತಾನೆ. ಇಲ್ಲಿಯೂ ಭೀಮಸೇನನಿಗೆ ಮತ್ತೆ ಮತ್ತೆ ದ್ರೌಪದಿಯ ಮತ್ತು ತಮ್ಮ ಕಷ್ಟ ಪರಂಪರೆಯೇ ನೆನಪಿನಂಗಳದಲ್ಲಿ ಸುಳಿದಾಡುತ್ತದೆ. ಎತ್ತಿ ಕಳೆದಿರಿವನಕ್ಕೆ ನಾವ್ ನಿಮ್ಮೆತ್ತುಗಳಲ, ಬೀದಿಯಲ್ಲಿ ಬೆಂಬೆತ್ತಿ ಕೊಂಕಿನ ಬೆರಳಲೇಡಿಸಿ ಬೈದು ಭಂಗಿಸಿದೈ, ತೊತ್ತಲ ಪಾಂಚಾಲೆ ನಾವ್ ನಿಮ್ಮೆತ್ತುಗಳಲ, ಹಿಂದೆ ಕಿಚ್ಚಿನ ತುತ್ತು ವಿಷದುಬ್ಬಟೆಗಳನ್ನು ನೆನೆಯೆಂದನ ಭೀಮ. ನೀವು ಸಾಕಿದ ಎತ್ತುಗಳೋ ಎನ್ನುವಂತೆ ನಮ್ಮನ್ನು ಕಾಡಿಗೆ ಅಟ್ಟಿದಿರಿ. ಬೀದಿಯಲ್ಲಿ ನಾವು ಅವಮಾನಿತರಾಗಿ ಹೋಗುತ್ತಿದ್ದಾಗ ಬೆರಳನ್ನಾಡಿಸುತ್ತಾ ನಮ್ಮನ್ನು ಬೈದು ಹಂಗಿಸಿದೆಯಲ್ಲವೇ? ಪಾಂಚಾಲೆಯನ್ನು ತೊತ್ತು ಎಂದು ಕರೆದೆಯಲ್ಲವೇ? ನಾವು ನಿಮಗೆ ಪಶುಗಳಂತೆ ಕಂಡೆವಲ್ಲವೇ? ಹಿಂದೆ ಬೆಂಕಿಯನ್ನು ಹಾಕಿದ್ದು, ವಿಷವನ್ನು ಉಣಿಸಿದ್ದು, ಇವೆಲ್ಲವನ್ನು ಈಗ ನೆನೆಸಿಕೋ ಎಂದು ಭೀಮ ಹೇಳುತ್ತಾನೆ. 18 ದಿನಗಳು ಮಹಾ ಘೋರವಾಗಿ ನಡೆದ ಆ ರಣರಂಗದಲ್ಲಿ
ಭೀಮಸೇನ ಮಾತ್ರ ದುಶ್ಯಾಸನನ ಮರಣ ಸಮಯದಲ್ಲಿ ದ್ರೌಪದಿಯನ್ನು ಬಹಳ ನೆನಪು ಮಾಡಿಕೊಳ್ಳುತ್ತಾನೆ. ಅವನೇ ಅವಳಿಗಾಗಿ ಹಿಂದಾದ ಅವಮಾನಗಳಿಗೆ, ಹತಾಶೆಗಳಿಗೆ, ದುಃಖ ದುಮ್ಮಾನಗಳಿಗೆ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಆ ಮಟ್ಟದಲ್ಲಿ ದ್ರೌಪದಿ ಅವನ ಅಂತರಂಗವನ್ನು ಮಿಡಿಯುತ್ತಿರುತ್ತಾಳೆ. ಹಿಂದೆಯೂ ಅವಳು ತನ್ನ ಒಡಲಿನ ದುಗುಡವನ್ನೆಲ್ಲ ಭೀಮಸೇನನ ಮುಂದೆ ಮಾತ್ರ ತೋಡಿಕೊಳ್ಳುತ್ತಾಳೆ. ಪಂಚಪಾಂಡವರಲ್ಲಿ ದ್ರೌಪದಿಯ ಅಂತಃಶಕ್ತಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಗಂಡನೆಂದರೆ ಭೀಮಸೇನ ಮಾತ್ರ ಎನ್ನುವುದನ್ನು ಅವಳು ಎಲ್ಲ ಹಂತಗಳಲ್ಲೂ ಪ್ರಸ್ತುತಪಡಿಸುತ್ತಾಳೆ ಮತ್ತು ಅವನಲ್ಲೂ ಆ ಸಮಾನ ಮನಸ್ಸಿನ ಅರಿವನ್ನು ಕಾಣುತ್ತಾಳೆ. ಕುಮಾರವ್ಯಾಸನ ಕಾಲಕ್ಕಾಗಲೇ ರಾಮಾಯಣ ಮತ್ತು ಮಹಾಭಾರತ ಮಹಾಕಾವ್ಯಗಳು ನಾಟಕ ಇತ್ಯಾದಿ ದೃಶ್ಯರೂಪದಲ್ಲೂ ಪ್ರಸಾರವಾಗಿ ಜನಮಾನಸವನ್ನು ತಲುಪಿರಬಹುದು. ಅದರ ಛಾಯೆ ಕುಮಾರವ್ಯಾಸನಲ್ಲಿ ಚೆನ್ನಾಗಿಯೇ ಕಾಣುತ್ತದೆ. ಪ್ರಸಂಗಗಳು ಕಣ್ಣಿಗೆ ಕಟ್ಟುವಂತೆ ನಾಟಕೀಯ ಗುಣವನ್ನು ತಾನೇ ತಾನಾಗಿ ಪಡೆದುಕೊಳ್ಳುತ್ತವೆ. ವ್ಯಾಸರಲ್ಲಿಲ್ಲದ ಅನೇಕ ಘಟನೆಗಳನ್ನು ಕುಮಾರವ್ಯಾಸ ಸೃಷ್ಟಿಸಿದ್ದಾನೆ. ಅದರಲ್ಲಿ ಅದ್ಭುತವೂ ಭೀಭತ್ಸವೂ ಭಯಾನಕವೂ ಆದ ಒಂದು ದೃಶ್ಯ ದ್ರೌಪದಿ ದುಶ್ಯಾಸನನ ಕರುಳನ್ನು ಭೀಮಸೇನನಿಂದ ಮುಡಿಸಿಕೊಳ್ಳುವ ದೃಶ್ಯ. ವ್ಯಾಸರಲ್ಲಿ ದ್ರೌಪದಿ ರಣರಂಗಕ್ಕೆ ಬರುವುದಿಲ್ಲ. ಕುಮಾರವ್ಯಾಸನಾದರೋ ಅವಳ ಆಗಮನವನ್ನೇ ಅದ್ಭುತವಾಗಿ ವರ್ಣಿಸುತ್ತಾನೆ. ಬಳಿಕ ಪರಿತೋಷದಲ್ಲಿ ಮಾರುತಿ ಲಲನೆಯಲ್ಲಿಗೆ ಕಳುಹಿಸಿದನು ತನ್ನೊಲವಿನ ಆಹವವಾದುದು ಐತಹುದು ಎನ್ನಲು ಬೇಗದಲ್ಲಿ ನಳಿನ ಮುಖಿನಲವೇರಿ ಮೇಳದ ಕೆಳದಿಯರು ಕೈಗೊಡಲು ನೇವುರದ ಎಳೆ ಮೊಳಗು ಮೋಹಿಸಲು ಮಾನಿನಿ ಬಂದಳ ಎಡೆಗೆ. ದುಶ್ಯಾಸನನನ್ನು ಕೊಂದಾಯಿತು. ಅವನ ಎದೆ ಬಗೆದು ರಕ್ತ ಕುಡಿದಾಯಿತು. ಕೌರವರನ್ನು ಹಿಯಾಳಿಸಿದ್ದಾಯಿತು. ಬಳಿಕ ಹಿಗ್ಗಿನಿಂದ ಭೀಮಸೇನ ತನ್ನ ಪ್ರೀತಿಯ ಯಜ್ಞ ನೆರವೇರಿದುದನ್ನು ನೋಡಲು ಭಟರನ್ನು ಕರೆದು ದ್ರೌಪದಿಯನ್ನು ಕರೆತರಲು ಕಳುಹಿಸಿದನು. ಅವಳೂ ವಿಷಯ ತಿಳಿಯುತ್ತಲೇ ಅತಿಯಾದ ಆನಂದದಿಂದ ತನ್ನ ಗೆಳತಿಯರ ಗುಂಪಿನ ಜೊತೆಗೂಡಿ ತನ್ನ ನೂಪುರವು ಅನುರಣಿಸುತ್ತಿರುವ ಶಬ್ದವನ್ನು ಹರಡುತ್ತಾ ಇಡೀ ವಾತಾವರಣವೇ ಸಂಮೋಹನಗೊಳಿಸುವಂತೆ ಬಂದಳಂತೆ. ಇಲ್ಲಿ ಕುಮಾರವ್ಯಾಸನ ಕಲ್ಪನೆಯನ್ನು ಗಮನಿಸಬೇಕು. ಹಿಂದಿನ ಷಟ್ಪದಿಗಳಲ್ಲಿ ಭೀಮಸೇನ ದುಶ್ಯಾಸನನನ್ನು ಕೊಂದ ನಂತರ ಅವನ ಅಟ್ಟಹಾಸ, ರಕ್ತ ಕುಡಿಯುವಿಕೆ, ಘರ್ಜನೆ ಇತ್ಯಾದಿಗಳಿಂದ ಅಲ್ಲಿದ್ದ ಸೇನಾಭಟರೆಲ್ಲ ಚಕಿತರೂ ಭಯಭೀತರೂ ಆಗಿ ಬಿಟ್ಟ ಬಾಯಿ ಬಿಟ್ಟಂತೆ ನಿಂತೇ ಬಿಟ್ಟಿದ್ದರು ಎನ್ನುವುದನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ್ದಾನೆ. ಆ ಸಂದರ್ಭದಲ್ಲಿ ದ್ರೌಪದಿ ತನ್ನ ಗಂಡನನ್ನು ನೋಡುತ್ತಾ ನಸುನಗುತ್ತಾ ಆನಂದ ಪರವಶಳಾಗಿ ನಡೆದು ಬಂದರೆ ಇಡೀ ರಣರಂಗ ಸಂಮೋಹಗೊಳ್ಳದೆ ಮತ್ತೇನು. ಮಹಾರಾಣಿಯಾಗಿದ್ದವಳು, ಪರಮಸುಂದರಿ, ತನ್ನ ಪಾಂಡಿತ್ಯದಿಂದಲೇ ವೀರ ಪಾಂಡವರನ್ನು ಒಲಿಸಿಕೊಂಡವಳು. ಎಲ್ಲಕ್ಕಿಂತ ಹೆಚ್ಚಾಗಿ ಮಹಿಳೆಯೊಬ್ಬಳು ರಣರಂಗದಲ್ಲಿ ಕಾಲಿಡುತ್ತಿದ್ದಾಳೆಂದರೆ ಅಲ್ಲಿದ್ದ ಸೇನಾ ತಂಡ ಸಂಮೋಹಿತರಾಗದೆ ಇನ್ನೇನು. ಅವರಲ್ಲಿ ಎಷ್ಟೋ ಜನ ದ್ರೌಪದಿಯ ಬಗ್ಗೆ ಕೇಳಿದ್ದರಷ್ಟೇ, ನೋಡಿರಲಿಲ್ಲ. ಇಂಥ ಸಮಯದಲ್ಲಿ ಅವರ ಮನಸ್ಥಿತಿ ಹೇಗಿರಬಹುದು ಅದನ್ನೂ ವರ್ಣಿಸುತ್ತಾನೆ ಕುಮಾರವ್ಯಾಸ. ಅರೆರೆ ಭೀಮನ ವಿಜಯ ಲಕ್ಷ್ಮಿಯ ಬರವೋ ಕೌರವ ನೃಪನ ಮರಣಾಂಕುರವ ಸೂಚಿಸುವಾತುರ ಶ್ರೀ ಸತಿಯ ಸಂಭ್ರಮವೋ ಅರಿಭಟರಿಗದ್ಭುತವೆನಲು ಭೀಕರರು ದುರ್ಧರವೆಂದೆನಲು ಪಂಕರುಹ ಮುಖಿ ನಡೆ ತಂದಳ ಪವಮಾನ ಜನ ಹೊರೆಗೆ. ಅರೆರೆ ಭೀಮನ ವಿಜಯಲಕ್ಷ್ಮಿ ಇಲ್ಲಿ ನಡೆದು ಬರುತ್ತಿದ್ದಾಳೆಯೇ. ಕೌರವರಾಜನ ಮರಣಾಂಕುರವನ್ನು ಆತುರದಿಂದ ಸೂಚಿಸುವ ಶ್ರೀಲಕ್ಷ್ಮಿಯ ಸಂಭ್ರಮವೇ. ಶತ್ರುಗಳ ಭಟರಿಗೂ ಅದ್ಭುತವೆನಿಸುತ್ತಿದೆಯಂತೆ ಅವಳ ಬರವು. ಭಯವನ್ನುಂಟು ಮಾಡುವ ವೀರರಿಗೂ ಅಸಹನೀಯವೆನಿಸುವಂತೆ ಭೀಮನ ಹತ್ತಿರಕ್ಕೆ ಈ ಪಂಕಜಮುಖಿ ನಡೆತಂದಳು. ಇಲ್ಲಿ ಎರಡು ವಿರುದ್ಧದ ರೂಪಕಗಳನ್ನು ಕೊಡುತ್ತಿದ್ದಾನೆ ಕವಿ. ಭೀಮನ ಪಾಲಿನ ವಿಜಯಲಕ್ಷ್ಮಿಯಂತೆ ಹಲವರಿಗೆ ಇವಳು ತೋರಿದರೆ, ಅದೇ ಹೊತ್ತಿನಲ್ಲೇ ಕೌರವೇಂದ್ರನ ಪಾಲಿಗೆ ಮರಣವನ್ನು ತರುತ್ತಿರುವವಳೂ ಅವಳೇ ಆಗಿದ್ದಾಳೆ. ಅಲ್ಲಿದ್ದ ಹಲವಾರು ಜನರಲ್ಲಿ ಎರಡು ಭಾಗಗಳಾಗಿ ಹೋಗಿದೆ ಇವಳ ಬರವು.
ಒಂದಿಷ್ಟು ಜನರಿಗೆ ಇವಳೇ ಒಂದು ಅದ್ಭುತದಂತೆ ತೋರಿದರೆ ಮತ್ತಷ್ಟು ಜನರಿಗೆ ಸಹಿಸಲಾರದ ವೇದನೆಯನ್ನುಂಟು ಮಾಡುತ್ತಿದ್ದಾಳಂತೆ. ಬರುತ ಕಂಡಳು ಭೀಮಸೇನನ ದುರಪರಾಕ್ರಮವಹ್ನಿ ಭೂಗಿಲೆಂದರಿ ಭಯಂಕರ ರೌದ್ರ ರೂಪಿನೊಳಿರಲು ಬರಲಂಜಿ ತಿರುಗೆ ಕಂಡನು ಪವನ ಸುತ ಪಂಕರುಹ ಮುಖಿಯನು ಕರೆದು ನಿನ್ನಯ ಭರದ ಬಯಕೆ ಇದಾಯ್ತೆ ದಿಟ ನೋಡೆಂದು ತೋರಿಸಿದ. ಬರುತ್ತಾ ಕಂಡಳು ಭೀಮಸೇನನ ಕಾಳಗದ ಪರಾಕ್ರಮ ಬೆಂಕಿಯ ಹಾಗೆ ಭುಗಿಲೆಂದು ಹೊತ್ತಿ ಉರಿಯುತ್ತಾ ಶತ್ರುಗಳಿಗೆ ಭಯಂಕರನಾಗಿ ತೋರುತ್ತಿರುವ ಅವನ ರೂಪವನ್ನು ಕಂಡು ದ್ರೌಪದಿ ಹತ್ತಿರ ಬರಲು ಹೆದರಿ ಹಿಂತಿರುಗುವ ಪ್ರಯತ್ನ ಮಾಡುತ್ತಿರುವುದನ್ನು ಕಂಡ ಭೀಮಸೇನ ಆ ಕಮಲಮುಖಿಯನ್ನು ಕರೆದು, ನಿನ್ನ ಬಯಕೆ ಇಲ್ಲಿ ಸತ್ಯವಾಗಿ ಈಡೇರಿದೆ ನೋಡು ಎಂದು ತೋರಿಸಿದ. ಸ್ವತಃ ಧೀರೆಯೂ ದಿಟ್ಟೆಯೂ ಆದ ದ್ರೌಪದಿ ಭೀಮನ ರೌದ್ರ ರೂಪವನ್ನು ಕಂಡು ಹೆದರಿದಳಂತೆ. ಒಂದು ಕ್ಷಣ ತಬ್ಬಿಬ್ಬಾದಳಂತೆ. ವಿಕಾರ ರೂಪದಲ್ಲಿ ಎದೆಬಗೆದುಕೊಂಡು ಬಿದ್ದಿದ್ದ ದುಶ್ಯಾಸನನನ್ನು ಕಂಡು ಇದ್ಯಾರು ಎಂದು ಬೆರಗಾದಳಂತೆ. ನೀನು ಎಷ್ಟೊಂದು ಖಳರನ್ನು ಕೊಲ್ಲುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೆಯಲ್ಲ, ಅವರಲ್ಲಿ ಇವನ್ಯಾರು ಎಂದು ಕೇಳಿದಳಂತೆ. ಆಗ ಭೀಮಸೇನ, ವೀರ ದುಶ್ಯಾಸನ ಕಣ ಎಂದು ಹೇಳಿದಾಗ, ಓ ಹಾಗೆಯೇ, ಹಾಗಾದರೆ ಸರಿಯಾಯಿತು ಎನ್ನುತ್ತಾ ನಸುನಗುತ್ತಾ ಭೀಮಸೇನನ ಹತ್ತಿರ ಬಂದಳಂತೆ. ಇಷ್ಟೆಲ್ಲ ಸಂಭಾಷಣೆಯನ್ನು ಒಂದೇ ಷಟ್ಪದಿಯಲ್ಲಿ ವಿವರಿಸುವ ಕುಮಾರವ್ಯಾಸ ಮುಂದೆರಡು ಸಾಲು ಬರೆಯುವ ರೀತಿ ಹೀಗಿದೆ. ನಸುನಗುತ ಚರಣದ ಚಾರು ನೇವುರ ಉಲಿಯಲ್ ಒದೆದಳು ಖಳನ ಮಸ್ತಕವ. ನಸುನಗುತ್ತಾ ತನ್ನ ಸುಂದರವಾದ ಪಾದದ ಗೆಜ್ಜೆಗಳನ್ನು ಶಬ್ದ ಮಾಡುತ್ತಾ ಆ ಖಳನ ತಲೆಯನ್ನು ತನ್ನ ಕಾಲಿನಲ್ಲಿ ಒದ್ದಳಂತೆ. ಇದು ಕುಮಾರವ್ಯಾಸನ ದ್ರೌಪದಿ. ವ್ಯಾಸರ ದ್ರೌಪದಿಯಂತೆ ಈಕೆ ಇಲ್ಲಿ ಪಂಡಿತೆಯಲ್ಲ. ತುಂಬಿದ ಸಭೆಗೆ ಅವಳ ಕೂದಲುಗಳನ್ನು ಹಿಡಿದು ಎಳೆದು ತಂದಾಗಲೂ ಸಂಯಮವನ್ನು ಕಳೆದುಕೊಳ್ಳದೆ, ಧರ್ಮರಾಯ ತಾನು ಸೋತ ಬಳಿಕ ನನ್ನನ್ನು ಪಣವಾಗಿ ಹೇಗೆ ಇಡಬಲ್ಲ? ಇದು ರಾಜಧರ್ಮಕ್ಕೆ ವಿರುದ್ಧವಲ್ಲವೇ ಎಂದು ಅಲ್ಲಿದ್ದ ಮೇಧಾವಿಗಳನ್ನೆಲ್ಲ ದಿಟ್ಟವಾಗಿ ಪ್ರಶ್ನಿಸಿದಾಕೆ ವ್ಯಾಸರ ದ್ರೌಪದಿ. ಕುಮಾರವ್ಯಾಸನಲ್ಲಿಯಾದರೋ ಜನಪದರ ಮಧ್ಯದಿಂದ ಎದ್ದು ಬಂದಂತಹ ಪಾತ್ರ ಇವಳದು. ಜೊತೆಯಲ್ಲಿಯೇ ಏನು ಹೇಳುವುದಕ್ಕೂ ನನಗೆ ತೋಚುತ್ತಿಲ್ಲ ಭೀಮ. ಭಾಷೆಯನ್ನು ಕೊಟ್ಟು ಅದನ್ನು ಕಡೆತನಕ ಉಳಿಸಿ ಪೂರೈಸುವ ನಿನ್ನಂಥ ಕಡುಗಲಿಗಳು ಜಗತ್ತಿನಲ್ಲಿ ಯಾರಿದ್ದಾರೆ ಭೀಮಸೇನ? ನಿನ್ನಂಥ ಪರಾಕ್ರಮಿಯ ಹೆಂಡತಿಯಾಗುವುದೇ ನನ್ನಂಥ ರಮಣೀಯರಿಗೆ ಪರಮಸುಖವಲ್ಲವೇ ಎಂದು ಗಂಡನನ್ನು ಹಾಡಿ ಹೊಗಳುತ್ತಾಳಂತೆ. ತರುಣಿ ಕುಳ್ಳಿರು ಸ್ವಾಮಿ ದ್ರೋಹಿಯ ಕರುಳ ಮುಡಿಬಾ ನಿನ್ನ ಖಾತಿಯ ಪರಿಹರಿಸುವೆನು ಖಳನ ರುಧಿರ ಸ್ನಾನ ಕೆಳೆಸುವರೆ ಸರಸಿ ಜಾನನೆ ಕೊಳ್ಳೆನುತ ಕಳನುರವನಿಬ್ಬಗೆ ಮಾಡಿ ಕುಡಿತೆಯಲರುಣ ಜಲವನು ಮೊಗೆದು ಮಾನಿನಿಗಿತ್ತನ ಭೀಮ. ತರುಣಿ, ಬಾ ಇಲ್ಲಿ ಕುಳಿತುಕೋ. ಧರ್ಮವೆನ್ನುವ ಸ್ವಾಮಿಯ ದ್ರೋಹಿಯ ಕರುಳನ್ನು ಮುಡಿಬಾ, ನಿನ್ನ ಬಯಕೆಯನ್ನು ಪರಿಹರಿಸುವೆನು. ನೀನು ಈ ಖಳನ ರಕ್ತದಲ್ಲಿ ಸ್ನಾನ ಮಾಡಲು ಬಯಸಿದರೆ ಇಲ್ಲಿದೆ ರಕ್ತ, ತೆಗೆದುಕೋ ಎನ್ನುತ್ತಾ ದುಶ್ಯಾಸನನ ಎದೆಯನ್ನು ಬಗೆದು ಸಣ್ಣ ತಂಬಿಗೆಯಲ್ಲಿ ತುಂಬಿ ದ್ರೌಪದಿಯ ಕೈಗೆ ಕೊಡುತ್ತಾನಂತೆ ಭೀಮಸೇನ. ಇಷ್ಟಕ್ಕೆ ಮುಗಿಯದೆ ಭೀಮಸೇನನ ಅಟ್ಟಹಾಸ ಇನ್ನೂ ಮುಂದುವರೆಯುತ್ತದೆ. ದ್ರೌಪದಿ, ನಿನ್ನ ಮುಡಿಯನ್ನು ಹಿಡಿದೆಳೆದವನು ಇವನೇ ತಾನೆ? ಇವನ ಎದೆಯ ರಕ್ತವನ್ನು ತೆಗೆದು ನಿನ್ನ ಮುಡಿಗೆ ಲೇಪಿಸುತ್ತೇನೆ ಬಾ. ನಿನ್ನ ವಸ್ತ್ರವನ್ನು ಎಳೆದವನು ಇವನೇ ಅಲ್ಲವೇ? ಇವನ ಚರ್ಮವನ್ನೇ ಸುಲಿದುಕೊಡುತ್ತೇನೆ. ನೀನದನ್ನು ವಸ್ತ್ರದಂತೆ ಉಟ್ಟುಕೋ. ನನ್ನಾಣೆ ಹೇಳು, ನಾನು ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸಿರುವೆ ತಾನೆ? ನಿನಗೆ ಸಮ್ಮತವಾಗಿದೆಯಲ್ಲವೇ ಎಂದು ಬಗೆ ಬಗೆಯಾಗಿ ದ್ರೌಪದಿಯನ್ನು ರಮಿಸುವ ಭೀಮಸೇನನನ್ನು ಚಿತ್ರಿಸುತ್ತಾನೆ ಕುಮಾರವ್ಯಾಸ ಈ ಭಾಗದಲ್ಲಿ. ಕಡೆಗೊಂದು ಸಂಭ್ರಮದ ಅಲಂಕಾರವನ್ನು ಮಾಡುವ ಕೈಂಕರ್ಯವನ್ನೂ ಕೈಗೊಳ್ಳುತ್ತಾನೆ ಭೀಮಸೇನ.
ಶೋಣಿತಾಂಬುವಿನಿಂದ ತರುಣಿಯ ವೇಣಿಯನು ನಾದಿದನು, ದಂತ ಶ್ರೇಣಿಯಲಿ ಬಾಚಿದನು ಬೈತಲೆ ತೆಗೆದು ಚೆಲುವಿನಲಿ. ರಾಣಿ ಹುಸಿಯದೆ ಹೇಳೆನ್ನಾಣೆ ಸೊಗಸೆ ಖಳನ ದಂತ ಶ್ರೇಣಿತವೆ ಪಾವನವೆ ಎಂದನು ಪವನ ಸುತನಗುತ. ಖಳನ ತೆಳುದೊಗಲುಗಿದು ವಾಸ ಛಲವ ಸಲಿಸಿದ ನವ ಜಠರದೊಳ್ ಒಳಗರುಳನುಗಿದು ಅಬ್ಜವದನೆಯ ಮುಡಿಗೆ ಮುಡಿಸಿದನು. ತಳುಕಿದನು ಖಳನುರದ ರಕ್ತದ ತಿಳಕವನು ರಚಿಸಿದನು ಹರುಷದೊಳು ಉಲಿದು ಕೀಚಕ ವೈರಿ ನೋಡಿದನ್ ಒಲಿದು ನಿಜ ಸತಿಯ. ರಕ್ತದಲ್ಲಿ ಅದ್ದಿದ ಬಾಣದಿಂದ ದ್ರೌಪದಿಯ ಬಿಚ್ಚಿದ ಮುಡಿಯನ್ನು ನೇವರಿಸಿದನು. ದುಶ್ಯಾಸನನ ಹಲ್ಲಿನ ಸಾಲುಗಳನ್ನೇ ದವಡೆಯ ಸಹಿತ ಕಿತ್ತು ಅದರಲ್ಲಿ ಅವಳ ಕೂದಲನ್ನು ಬಾಚಿದನು. ಚೆನ್ನಾಗಿ ಬೈತಲೆಯನ್ನೂ ತೆಗೆದನು. ರಾಣಿ, ನಿಜ ಹೇಳೋ, ನನ್ನಾಣೆ ನಿನಗೀಗ ಸಂತೋಷವಾಗುತ್ತಿದೆಯೇ? ಹೇಗಿದೆ ಈ ದಂತದ ಬಾಚಣಿಕೆ? ಸಂಪೂರ್ಣ ಪಾವನವಾಗಿದೆಯಲ್ಲವೇ ಎಂದು ಪವನಸುತ ನಸುನಗುತ್ತಾ ಕೇಳಿದನು. ದುಶ್ಯಾಸನನ ತೆಳುವಾದ ತೊಗಲನ್ನು ಬಗಿದು ಜಠರದ ಒಳಗಿನ ಒಳಗರುಳನ್ನು ತೆಗೆದು ದ್ರೌಪದಿಯ ಮುಡಿಗೆ ಮುಡಿಸಿದನು. ಅವಳ ಹಣೆಗೆ ಖಳನ ರಕ್ತದ ತಿಲಕವನ್ನು ಇಟ್ಟನು. ಅತ್ಯಂತ ಸಂತೋಷದಿಂದ ಕೀಚಕ ವೈರಿಯಾದ ಭೀಮ ತನ್ನ ಹೆಂಡತಿಯನ್ನು ಒಲುಮೆಯಿಂದಲೇ ನೋಡಿದನು. ಈ 2 ಪದ್ಯಗಳಲ್ಲಿ ಭೀಮಸೇನ ಎಸಗುವ ಕ್ರಿಯೆಗಳನ್ನು, ಆ ಕ್ಷಣದಲ್ಲಿ ದ್ರೌಪದಿಯ ಸ್ವರೂಪವನ್ನು ಕಲ್ಪಿಸಿಕೊಂಡರೆ ಭಯಾನಕವೆನಿಸುತ್ತದೆ. ಮಾನಿನಿ, ಲತಾಂಗಿ, ಅಂಬುಜವದನೆ, ಕಮಲನಯನೆ ಎಂದೆಲ್ಲ ಸುಮನೋಹರ ಪದಗಳಿಂದ ದ್ರೌಪದಿಯನ್ನು ವರ್ಣಿಸುತ್ತಲೇ ಭೀಮ ಅವಳಿಗೆ ಮಾಡುವ ಅಲಂಕಾರಗಳಾದರೂ ಹೇಗಿದೆ? ಕಪ್ಪಾದ ಗುಂಗುರು ಕೂದಲಿನ ತುಂಬ ರಕ್ತದ ಲೇಪನ, ಅಲ್ಲದೆ ಅದನ್ನು ಚೆನ್ನಾಗಿ ನಾದಿ ಸುಂದರವಾಗಿ ಬೈತಲೆ ಬೇರೆ ತೆಗೆದು ತುರುಬನ್ನು ಕಟ್ಟಿ ಅದರ ಮೇಲೆ ಕರುಳನ್ನು ಮುಡಿಸುವ ಪರಿ ನೆನೆಸಿಕೊಂಡರೆ ಮೈ ಜುಮ್ಮೆನಿಸುತ್ತದೆ. ವಿಶ್ವಸುಂದರಿಯಾದ ಆ ಕಾಲದ ಸಕಲ ರಾಜರೂ ಅವಳ ನೋಟಕ್ಕೇ ಹಂಬಲಿಸುತ್ತಿದ್ದ ನವಯುವಕನಿಂದ ಹಿಡಿದು ವಿರಾಟರಾಜನಂಥ ವೃದ್ಧರವರೆಗೆ ಎಲ್ಲ ಪುರುಷರ ಎದೆಬಡಿತದ ಹದವನ್ನು ತನ್ನ ಕುಡಿನೋಟದಿಂದಲೇ ತಪ್ಪಿಸಿಯೇ ಬಿಡುತ್ತಿದ್ದ ಪರಮಚೆಲುವೆ ಆ ದ್ರೌಪದಿಯಲ್ಲಿ, ರಕ್ತದಲ್ಲಿ ಮಿಂದ ಕರುಳನ್ನು ಮುಡಿದ ಈ ದ್ರೌಪದಿಯಲ್ಲಿ ಬಹುಶಃ ಅವಳು ಆಗ ಹೇಗೆ ಕಂಡಿರಬಹುದು? ಅದು ಅವರವರ ಭಾವಕ್ಕೆ ಬಿಟ್ಟಿದ್ದು. ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10.